ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಿಮ್ಗೆ ಇಲ್ಲಿ ನೀವು ಕೇಳಿರೋ ಕಾರಣಕ್ಕೆ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದ್ರೂ ಈ ರೆಸಿಪಿ ಒಂದ್ಸತಿ ಮನೇಲಿ ಟ್ರೈ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮು ಹೋಟೆಲ್ಗೆ ಹೋಗೋದಿಲ್ಲ. ಅಷ್ಟು ಸೂಪರ್ ಆಗಿರುವಂತ ಒಂದು ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ತಿರಲ್ವಾ? ಬನ್ನಿ, ಹಾಗಿದ್ರೆ ತಡ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪನೇ ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಬೆಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಬೆಣ್ಣೆಯನ್ನ ನೀವು ಜಾಸ್ತಿನೇ ಸೇರಿಸ್ಕೊಳ್ಳಿ, ತುಂಬಾನೇ ಚೆನ್ನಾಗುತ್ತೆ. ಸೊ ಹೋಟೆಲ್ಗಳಲ್ಲೆಲ್ಲ ಬೆಣ್ಣೆ ಜಾಸ್ತಿನೇ ಸೇರಿಸಿರ್ತಾರೆ. ಸೊ ನಾವಿಲ್ಲಿ ಮನೆಯಲ್ಲಿ ಮಾಡ್ತಾ ಇದೀವಲ್ವಾ, ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ನಂತರ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಪಲಾವ್ ಎಲೆಯನ್ನ ಸೇರಿಸ್ಕೊಂಡಿದ್ದೀನಿ. ಜೀರಿಗೆಯನ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಅದು ಚಟಪಟ ಅನ್ನೋವರೆಗೂ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಅನ್ನ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಕಲರ್ ಪೂರ್ತಿ ಚೇಂಜ್ ಆಗುವವರೆಗೂ ನಾನಿಲ್ಲಿ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಣ ಮೆಣಸಿನಕಾಯನ್ನ ನೀರಲ್ಲಿ ನೆನೆ ಇಟ್ಟಿದ್ದೆ. ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ನಂತರ ಫಾರಂ ಟೊಮೆಟೊನ ಇಲ್ಲಿ ಸೇರಿಸ್ಕೋಬೇಕು. 2 ಮೀಡಿಯಂ ಸೈಜ್ದು. ಆದಷ್ಟು ಹುಳಿ ಟೊಮೆಟೊನ ಸೇರ್ಸಕ್ ಹೋಗ್ಬೇಡಿ. ಈ ಗ್ರೇವಿಗೆ ಫಾರಂ ಟೊಮೆಟೊನೇ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಈಗ ಇಲ್ಲಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರಬಹುದು. ಈಗ ನಾನಿಲ್ಲಿ ಟೊಮೆಟೊ ಪ್ಯೂರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ರಿಲೀಸ್ ಆಗ್ಬೇಕು ನೋಡಿ, ಆ ರೀತಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಇದು ಕೂಡ ಈ ಗ್ರೇವಿಯಲ್ಲಿ ತುಂಬಾನೇ ಇಂಪಾರ್ಟೆಂಟು. ನೋಡಿ, ಸೈಡ್ಗೆಲ್ಲ ಎಣ್ಣೆ ರಿಲೀಸ್ ಆಗ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿ ನಾವು ಮಸಾಲೆಯನ್ನ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಮೊಸರಲ್ಲಿ ಗೋಡಂಬಿಯನ್ನ ಸೇರಿಸ್ಕೊತಾ ಇದ್ದೀನಿ. ಸಬ್ಜಿ ಮಸಾಲ, ಸ್ವಲ್ಪನೇ ಕೆಂಪು ಮೆಣಸಿನ ಪೌಡರ್ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪುಡಿ, ನಂತರ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದ್ರೂ ಮೊಸರು ಬೇಡಪ್ಪ ಅಂದ್ರೆ ಗೋಡಂಬಿಯನ್ನ ಜಾಸ್ತಿ ಮಾಡ್ಕೊಂಡು ಅದರ ಪೇಸ್ಟ್ ಅನ್ನಾಗಿ ಮಾಡ್ಕೊಳ್ಳಿ. ಗೋಡಂಬಿ ಜಾಸ್ತಿ ಹಾಕಿ ಮೊಸರನ್ನ ಕಡಿಮೆ ಮಾಡಬಹುದು, ಮೊಸರು ಕೂಡ ಹಾಕದೇ ಇದ್ರೂ ನಡೆಯುತ್ತೆ. ಈಗ ನಾವು ಮತ್ತೆ ಮಸಾಲೆಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಕೂಡ ಎಣ್ಣೆ ಚೆನ್ನಾಗಿ ರಿಲೀಸ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೀಗ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಬೆಣ್ಣೆಗೆ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ಫ್ರೈ ಆಗೋವರೆಗೂ ನಾನಿದ್ರ ಜೊತೆಗೆ ಇಲ್ಲಿ ಹಸಿ ಬಟಾಣಿ ಸೀಸನ್ ನೋಡಿ, ಈಗ ಬಟಾಣಿ ಅಂತ ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ, ಹಾಗಾಗಿ ಹಸಿ ಬಟಾಣಿ, ಕ್ಯಾಪ್ಸಿಕಮ್ಮು, ಈರುಳ್ಳಿಯನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ಉಪ್ಪು, ನಂತರ ಸಬ್ಜಿ ಮಸಾಲವನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ನಂತರ ಗ್ರೇವಿಯಲ್ಲಿ ಸೇರಿಸ್ಕೋಬೇಕು. ಹೋಟೆಲ್ಗಳಲ್ಲಿ ಕೂಡ ಅಷ್ಟೇ, ಗ್ರೇವಿ ಮಾಡಿ ಮೊದಲೇ ಇಟ್ಟಿರ್ತಾರೆ. ಸೊ ನಾವು ಆರ್ಡರ್ ಮಾಡಿದ ನಂತರನೇ ನಮಗೆ ಪನ್ನೀರ್ ಈ ರೀತಿ ಫ್ರೈ ಮಾಡಿ ಮತ್ತೊಂದ್ಸತಿ ಅವರು ಒಗ್ಗರಣೆಯನ್ನ ಕೊಟ್ಟು ನಮಗೆ ಸರ್ವನ್ನ ಮಾಡ್ತಾರೆ. ಸೊ ಈ ರೀತಿ ಗ್ರೇವಿ ಮಾಡಿಬಿಟ್ಟು ನೀವು ಕಾಜು ಮಸಾಲೆ ಕೂಡ ಮಾಡ್ಕೋಬಹುದು, ಚಿಕನ್ ಕೂಡ ಹಾಕೋಬಹುದು. ನಾನೀಗಿಲ್ಲಿ ಬಿಸಿನೀರನ್ನ ಸೇರಿಸ್ಕೊಂಡು ಜಸ್ಟ್ 1 ಕುದಿ ಬರುವವರೆಗೂ ಕುದಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ಹೋಟೆಲ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಇಲ್ಲಿ ತಂದೂರಿ ರೋಟಿ ಕೂಡ ಮಾಡಿದ್ದೆ, ಸೂಪರ್ ಆಗಿತ್ತು ಇವತ್ತಿನ ಊಟ ಅಂತೂ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ಇನ್ನೊಂದೇನಪ್ಪಾ ಅಂದ್ರೆ ನಾನು ತುಂಬಾ ಕಡಿಮೆನೆ ಬೆಣ್ಣೆಯನ್ನ ಸೇರಿಸ್ಕೊಂಡಿದ್ದೀನಿ, ಯಾಕಂದ್ರೆ ವೇಟ್ ಲಾಸ್ ಮಾಡ್ಬೇಕಲ್ಲ, ಹಾಗಾಗಿ ನೀವು ಬೇಕಂದ್ರೆ ಬೆಣ್ಣೆಯನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.